ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಮನೆಯ ಮಗ ಪ್ರೀತಿಯಿಂದ ಶಿವಾನಂದ ತಳವಾರ್. ಇವತ್ತು ಮಧುರಕಂಡಿ ಗ್ರಾಮದಲ್ಲಿ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಲಚ್ಚಾನ ಶಾಖೆಯ ಶ್ರೀ ಸಿದ್ಧಲಿಂಗೇಶ್ವರ ಕಮರಿ ಮಠಕ್ಕೆ ಬಂದಿದ್ದೇನೆ. ಇದೇ ಮಠದಲ್ಲಿ ನಾನು ಕೂಡ ಸುಮಾರು 20 ವರ್ಷಗಳ ಸುದೀರ್ಘ ಅಭ್ಯಾಸ ಮಾಡಿದ್ದೇನೆ. ಇಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ವಿಶೇಷವಾಗಿ ಈ ದೇಶವನ್ನ ಕಾಯ್ತಕ್ಕಂಥ ಅಗ್ನಿವೀರರಾಗಿ ಸೆಲೆಕ್ಟ್ ಆಗಿದ್ದಾರೆ. ಮತ್ತಾರೋ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಾರೆ, ಡಿಗ್ರಿ ಕಾಲೇಜಿನ ಉಪನ್ಯಾಸಕರಾಗಿದ್ದಾರೆ, ಪೊಲೀಸು, ಹೀಗೆ ಹಲವು ಗ್ರಾಮ ಆಡಳಿತ ಅಧಿಕಾರಿಯಾಗಿರಬಹುದು, PDOಗಳಾಗಿರಬಹುದು. ಇದು ಅನ್ನ ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಆಸರೆಯನ್ನು ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಮಹಾನ್ ಧಾರ್ಮಿಕ ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಹಾಗೆ ಈ ಮಠದ ಸಂಕ್ಷಿಪ್ತ ಇತಿಹಾಸವನ್ನ ನಿಮಗೆ ಮುಂದ್ಗಡೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇಲ್ಲಿ ಪ್ರಾರಂಭದಲ್ಲಿ ನಾವು ಗಜಾನನ ಮೂರ್ತಿಗೆ ನಮಸ್ಕಾರ ಮಾಡಿ ಇದರ ಆಶೀರ್ವಾದವನ್ನೇ ಪಡೆದುಕೊಂಡು ಮತ್ತೆ ಇದರ ಅಪೋಸಿಟ್ ಆಗಿ ಇಲ್ಲಿ ವೀರ ಆಂಜನೇಯ ಅಂದ್ರೆ ಶ್ರೀ ದುಂಡೇಶ್ವರ ಸ್ವಾಮೀಜಿಯವರು ಇದನ್ನೇ ತಮ್ಮ ಸ್ವ ಕೈಯಿಂದ ರಚನೆ ಮಾಡಿರ್ತಕ್ಕಂಥ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಜನಗಳು ಬಂದು ಈ ಆಂಜನೇಯ ಗುಡಿಗೆ ಪ್ರದಕ್ಷಿಣೆಯನ್ನ ಹಾಕಿ ಮತ್ತೆ ಮೇಲ್ಗಡೆ ಹೋಗ್ತಾರೆ. ಹಾಗೆ ಅಲ್ಲಿ ಕೆಳಗಡೆ ಸುಮಾರು 8-10 ರೂಮುಗಳು ವಿದ್ಯಾರ್ಥಿಗಳಿಗೆಂದೇ ಮೀಸಲಾಗಿರ್ತಕ್ಕಂಥ ರೂಮ್ಗಳು. ಜೊತೆಗೆ ಈ ಕೆಳಗಡೆ ಬಂದ್ರೆ ಈ ಕಡೆ ಎಡ ಮತ್ತು ಬಲಭಾಗಗಳಲ್ಲಿ ಸಾಕಷ್ಟು ರೂಮಿನ ವ್ಯವಸ್ಥೆಯನ್ನ ಶ್ರೀಗಳು ಮಾಡಿದ್ದಾರೆ. ಹಾಗೆ ಸುಮಾರು ಇಲ್ಲಿ ಸನ್ಯಾಸಿಗಳು ಸಹಿತ ತಿಂಗಳಿಗೊಮ್ಮೆ ಆದರೂ ಆಯಿತು, ಹಾಗೆ ವರ್ಷಕ್ಕೆ 2 ಬಾರಿ ಈ ಕ್ಷೇತ್ರದ ಕಾರ್ಯಕ್ರಮಗಳು ಜರುಗುತ್ತವೆ. ವಿಶೇಷವಾಗಿ ಒಂದು ಮಧುರಕಂಡಿ ಗ್ರಾಮಸ್ಥರು ನಡೆಸಿಕೊಡ್ತಕ್ಕಂಥ ಸಿದ್ಧಲಿಂಗೇಶ್ವರ ಪುಣ್ಯತಿಥಿ ಆಗಿರಬಹುದು. ಹಾಗೆ ನಂದೇಶ್ವರ ಮಧುರಕಂಡಿ ಗ್ರಾಮದವರು ಸಹಿತ ಪ್ರತಿ ವರ್ಷ ಅವರು ಸಹಿತ ಒಂದು ಹುಣ್ಣಿಮೆಯ ದಿನವನ್ನು ನೋಡಿಕೊಂಡು ಈ ಲಚ್ಚಾನ ಶಾಖೆಯ ಸಿದ್ಧಲಿಂಗೇಶ್ವರ, ವಿಶೇಷವಾಗಿ ಸಿದ್ಧಲಿಂಗಜ್ಜಾರ ಪುಣ್ಯತಿಥಿಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ. ಹಾಗೆ ಸ್ವಲ್ಪ ಮೇಲ್ಗಡೆ ಬಂದ್ರೆ ನಿಮಗೆ ಅವರ ಗದ್ದುಗೆಗಳನ್ನ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಈಗಾಗಲೇ ನಾವು ಕೆಳಗಡೆ ಹಾದಿಯಲ್ಲಿ ಒಂದು ಸಣ್ಣ ಜರಿ ಹರಿದು ಆ ಕಡೆ ರಸ್ತೆ, ಈ ಕಡೆ ಸ್ವಲ್ಪ ಮರ ಗಿಡಗಳನ್ನು ಹಚ್ಚಿರತಕ್ಕಂಥ ನೋಟವನ್ನು ನೋಡಿದ್ದಾಯಿತು. ಈಗ ಪ್ರಾಂಗಣದಲ್ಲಿ ಅಂದ್ರೆ ಇಲ್ಲಿ ಒಂದು ಸಣ್ಣ ವೇದಿಕೆ ಇದೆ. ಇಲ್ಲೇ ಲಚ್ಚಾನ ಸಿದ್ಧಲಿಂಗೇಶ್ವರರು ಆ ಕಟ್ಟೆಯ ಮೇಲೆ ಕುಳಿತುಕೊಂಡು ಸಾಕಷ್ಟು ಭಕ್ತರಿಗೆ ಅನುಗ್ರಹವನ್ನು ನೀಡಿರ್ತಕ್ಕಂಥ ಕಟ್ಟೆ ಅದು. ಅಲ್ಲೇನು ದೊಡ್ಡ ಕಟ್ಟೆ ಕಾಣುತ್ತಲ್ಲ, ಅಲ್ಲೇ ಲಚ್ಚಾನ ಶಾಖೆಯ ನಮ್ಮ ಸಿದ್ಧಲಿಂಗೇಶ್ವರ ಮಹಾರಾಜರು ಕೂತುಕೊಂಡು ಬಂದ ಭಕ್ತರಿಗೆ ಆಶೀರ್ವಾದ ಜೊತೆಗೆ ಅನುಗ್ರಹ ಮಾಡಿದ್ದು. ಇನ್ನ ಒಳಗಡೆ ಬಂದ್ರೆ ಅವರ ಮೂರ್ತಿಗಳನ್ನು ತೋರಿಸ್ತೀನಿ, ಬನ್ನಿ. ಇದು ಒಳಗಡೆ ಬಂದ್ರೆ ಮುಖ್ಯ ನಮಗೆ ಸ್ಪಷ್ಟವಾಗಿ ಪ್ರಥಮದಲ್ಲಿ ಕಾಣ ಸಿಗುವುದು ಲಚ್ಚಾನದ ಸಿದ್ಧಲಿಂಗೇಶ್ವರ ಮಹಾರಾಜರ ಭವ್ಯ ಮೂರ್ತಿ. ಇದು ನಮ್ಮ ಮಧುರಕಂಡಿಯ ಸಿದ್ಧಲಿಂಗ ಮಹಾರಾಜರ ಗುರುವಿನ ಮೂರ್ತಿ. ಅಂದ್ರೆ ಲಚ್ಚಾನ ಸಿದ್ಧಲಿಂಗೇಶ್ವರ ಮಹಾರಾಜರ ಮೂರ್ತಿ ಇಲ್ಲಿ ಸೆಂಟರ್ದಲ್ಲಿ ಇದ್ರೆ ಅದರ ಪಕ್ಕಕ್ಕೆ ನಮ್ಮ ಸಿದ್ಧಲಿಂಗೇಶ್ವರ ಮಹಾರಾಜರ ಗುರುವಿನ ಮೂರ್ತಿ ಇಲ್ಲಿ ನೋಡಿ. ಇದು ನಮ್ಮ ಗುರುಲಿಂಗ ಮಹಾರಾಜರ ಮೂರ್ತಿ. ಅಂದ್ರೆ ಆ ಕಡೆ ಇರ್ತಕ್ಕಂಥವ್ರು ಮೂಲ ಸಿದ್ಧಲಿಂಗೇಶ್ವರ ಕಮರಿ ಮಠದ ಗುರುಗಳ ಮೂರ್ತಿ. ಇನ್ನ ಆ ಕಡೆ ಬಂದ್ರೆ ನಮಗೆ ಸಿಗುವುದು ಈ ಮಧುರಕಂಡಿಯ ಸಿದ್ಧಲಿಂಗೇಶ್ವರ ಮಹಾರಾಜರ ಗದ್ದುಗೆ ಇಲ್ಲಿ ನೋಡಿ. ಇದು ವಿಶೇಷವಾಗಿ ರಾಜಸ್ಥಾನದ ಮಾರ್ಬಲ್ ಶಿಲೆಗಳಲ್ಲಿ ಪ್ರಥಮದಲ್ಲಿ ಒಂದು ಮೂರ್ತಿ ಇತ್ತು, ಆದರೆ ಸ್ವಲ್ಪ ಅಷ್ಟು ಸುಂದರವಾಗಿ ಏನು ಕೆತ್ತನೆ ಆಗಿದ್ದಿಲ್ಲ. ಅದನ್ನ ದುಂಡಪ್ಪಜ್ಜವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಮೋಡಿಫೈ ಮಾಡ್ಬೇಕಂತ ಮಾಡಿ ರಾಜಸ್ಥಾನದ ಮಾರ್ಬಲ್ ಶಿಲೆಗಳಲ್ಲಿ ಈ ಕ್ಷೇತ್ರದ ಸಿದ್ಧಲಿಂಗೇಶ್ವರ ಮಹಾರಾಜರ ಮೂರ್ತಿಯನ್ನ ಇಷ್ಟು ಸುಂದರವಾಗಿ ಕೆತ್ತಿಸಿ ಅವರ ಅನುಗ್ರಹವನ್ನು ಸಾಕಷ್ಟು ಭಕ್ತರು ಪಡೆದುಕೊಳ್ಳುತ್ತಾರೆ. ಮುಖ್ಯವಾಗಿ ಇದು ಲಚ್ಚಾನ ಶಾಖೆಯ ಕಮರಿ ಮಠ. ಇಲ್ಲಿ ಸಿದ್ಧಲಿಂಗೇಶ್ವರರು ಮೂಲ ಗದ್ದುಗೆಯನ್ನ ಮಾಡಿರ್ತಕ್ಕಂಥವ್ರು, ಅವರ ಗುರುವಿನ ಗದ್ದುಗೆ ಜೊತೆಗೆ ಅವರ ಗುರುವಿನ ಲಚ್ಚಾನ ಸಿದ್ಧಲಿಂಗೇಶ್ವರ ಮಹಾರಾಜರ ಮೂರ್ತಿಯನ್ನ ನಟ್ಟ ನಡುವೆ ಸ್ಥಾಪನೆ ಮಾಡಿದ್ದಾರೆ. ಬಂಧುಗಳೇ, ಇದಿಷ್ಟು ಮಧುರಕಂಡಿಯ ಸಿದ್ಧಲಿಂಗೇಶ್ವರ ಕಮರಿ ಮಠದ ಸಂಕ್ಷಿಪ್ತ ಇತಿಹಾಸ. ಮತ್ತೊಂದು ಎಪಿಸೋಡ್ ಅಲ್ಲಿ ನಿಮಗೆ ಈ ಮಧುರಕಂಡಿಯ ಧಾರ್ಮಿಕ ಪುಣ್ಯಕ್ಷೇತ್ರದ ಮಧುರಕಂಡಿಯ ಕಮರಿ ಮಠದ ಇತಿಹಾಸವನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಸಿದ್ಧಲಿಂಗೇಶ, ಜೈ ಸ್ವಾಮಿ ವಿವೇಕಾನಂದ.